ಸರ್, ಇವತ್ತೇನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಪದಾಗ್ರಹಣ ಹಮ್ಮಿಕೊಂಡಿದ್ದು, ಇವತ್ತು ನಿಜಕ್ಕೂ ಕೂಡ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ಒಬ್ರು ವೈದ್ಯಕೀಯ ಶಿಕ್ಷಣದಿಂದ ಮತ್ತು ಶಿಕ್ಷಕರ ಒಂದು ಅವ್ರಿಗೆ ನಮ್ಮ ರಕ್ಷಣಾ ವೇದಿಕೆಯಿಂದ ಮೈಸೂರು ರತ್ನ ಪ್ರಶಸ್ತಿಯನ್ನ ನೀಡಿ ಹಾಗೂ ಪೌರ ಕಾರ್ಮಿಕರಿಗೆ ಅವ್ರಿಗೂ ಕೂಡ ನಾವು ನಮ್ಮ ಸಂಘದ ವತಿಯಿಂದ ಸನ್ಮಾನ ಮಾಡಿ ಇವತ್ತು ಕಾರ್ಯಕ್ರಮ ನಿಜಕ್ಕೂ ಯಶಸ್ವಿಯಾಗಿದೆ. ಅದೇ ರೀತಿ ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದ ಮಹಿಳಾ ಘಟಕದ ರಾಜ್ಯ ಅಧ್ಯಕ್ಷರಾಗಿ ಕಮಲಾ ನಟರಾಜ್ ಅವರು ಹಾಗೂ ಮಹಿಳಾ ಜಿಲ್ಲಾಧ್ಯಕ್ಷರಾಗಿ ಮೈತ್ರಿ ರಾಜರವರು ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಸೌಮ್ಯ ಮೇಡಮ್ ಅವ್ರನ್ನ ಇವತ್ತು ನಾವು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ಆಯ್ಕೆ ಮಾಡಿದ್ದೀವಿ. ಇವತ್ತೇನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ನಾಡು ನುಡಿ ಜಲ ಭಾಷೆ ಸುಮಾರು 24 ವರ್ಷದಿಂದನೂ ಕೂಡ ಸತತವಾಗಿ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದು. ಅದೇ ರೀತಿ ಮುಂದೆನೂ ಕೂಡ ಎಲ್ಲಿ ಬಡವರ ಪರ ಎಲ್ಲಿ ಅನ್ಯಾಯ ಆಗ್ತಿದೆ ಅದೇ ನಮ್ಮ ಒಂದು ಹೋರಾಟದ ಕಿಚ್ಚು. ಅದನ್ನ ಮುಂದೆನೂ ಕೂಡ ಹೋರಾಟನ ಹಮ್ಮಿಕೊಳ್ತೀವಿ. ಮುಂದೆ ಏನು ಈ ಸ್ವಾಭಿಮಾನಿ ಬಳಗದಿಂದ ಈ ನಾಡು ನುಡಿ ಜಲ ಭಾಷೆಗೋಸ್ಕರ ಎಲ್ಲಿ ಅನ್ಯಾಯ ಆಗ್ತಾ ಇದೆ ಅಲ್ಲಿ ಎಲ್ಲರೂ ಕೂಡ ನಾವು ಧ್ವನಿ ಎತ್ತುತ್ತಾ ಇದ್ವಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಇವತ್ತು ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆದಿದೆ. ಎಲ್ಲರೂ ಕೂಡ ಇವತ್ತು ಕನ್ನಡದ ಕಟ್ಟಾಳುಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಸಹಕಾರ ನೀಡಿದ್ದಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ಇವತ್ತು ನಮ್ಮ ವೇದಿಕೆ 5 ತಿಂಗಳಾಯ್ತು ನಾವು ಸ್ವಾಭಿಮಾನಿ ಬಳಗ ಮಾಡಿ. ಸುಮಾರು ಈಗ 10 ಜಿಲ್ಲೆ, ಹಾವೇರಿ, ದಾವಣಗೆರೆ, ಹಾಸನ್, ಬೆಂಗಳೂರು, ಮಂಡ್ಯ ಎಲ್ಲ 10 ಜಿಲ್ಲೆ ಮಾತ್ರ ನಾವು 6 ತಿಂಗಳಲ್ಲಿ ಉದ್ಘಾಟನೆ ಮಾಡಿದ್ವಿ. ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ವಿ. ಮುಂದೆನೂ ಕೂಡ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ನಮ್ಮ ಸಂಘದ ಪರವಾಗಿ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡ್ತೀವಿ. ನಿಜಕ್ಕೂ ಅದು 6 ತಿಂಗಳಲ್ಲಿ ನಾವು ಇಷ್ಟೊಂದೆಲ್ಲ ಮಾಡಿದೀವಿ ಅಂತಂದ್ರೆ ನಮ್ಗೆ ಖುಷಿ ಆಗ್ತಾ ಇದೆ. ಮುಂದೆನೂ ಕೂಡ ನಾವು ಎಲ್ಲಾ ಜಿಲ್ಲೆಯಲ್ಲೂ ಕೂಡ ನಮ್ಮ ವೇದಿಕೆಯ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡ್ತೀವಿ. ಇಲ್ಲ ಮೇಡಮ್, ನಿಮ್ಗೆಲ್ಲರಿಗೂ ಗೊತ್ತಿದೆ, ಸುಮಾರು ನಾನು 24 ವರ್ಷದಿಂದನೂ ಕೂಡ ಈ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ ನಮ್ಮ ವೇದಿಕೆ ಮುಂದೆನೂ ಕೂಡ ಎಲ್ಲರೂ ಕೂಡ ನಾವು ಇರೋ ತನಕನೂ ಕೂಡ ಈ ವೇದಿಕೆನ ಕಟ್ಕೊಂಡು ಹೋಗ್ತೀವಿ. ಇದು ಭದ್ರವಾಗಿ ನಿಲ್ಲುತ್ತೆ. ಮುಂದೆ ನೀವೇ ಕೂಡ ನೋಡ್ತೀರಾ. ಯಾಕಂದ್ರೆ ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿದೆ ಸರ್, ಇವತ್ತು ವೇದಿಕೆ ಅಂದ್ರೆ ಎಲ್ಲ ಒಂದ್ ಕಡೆ ರೋಲ್ ಕಾಲು ಬಡವ್ರ ಪರ ನಿಲ್ತಾ ಇಲ್ಲ ಅಂತ ಎಲ್ಲೋ ಬಿಂಬಿಸ್ತಾ ಇದ್ದಾರೆ. ಅದನ್ನೆಲ್ಲನೂ ಕೂಡ ಇವತ್ತು ಸ್ವಾಭಿಮಾನಿ ಬಳಗ ಅದೆಲ್ಲ ಸುಳ್ಳು ಅಂತ ಹೇಳಿ ಎಲ್ಲಿ ಬಡವ್ರ ಪರ ಆಗ್ಬೋದು ನ್ಯಾಯಯುತವಾಗಿ ಹೋರಾಟ ಮಾಡಿ ನಿಮ್ಗೆಲ್ಲರಿಗೂ ತಿಳಿದ ಮಟ್ಟಿಗೆ ನಾವು ಹೋರಾಟ ಮಾಡ್ಕೊ ಬರ್ತಾ ಇದ್ವಿ. ಇದು ಸತಾಯ ಗತಾಯ ಮುಂದೆನೂ ಕೂಡ ನಾವು ಇದನ್ನ ಮುಂದುವರಿಸ್ತೀವಿ. ಅದರಲ್ಲೂ ಕೂಡ ನನ್ನ ಉಸಿರು ಇರೋ ತನಕನೂ ಕೂಡ ನಾನು ಈ ಕನ್ನಡಕ್ಕೋಸ್ಕರ ಇದ್ದೇ ಇರ್ತೀನಿ, ನಿಂತೇ ನಿಲ್ತೀನಿ. ನಿಮ್ ಸಹಕಾರ ಇದೇ ರೀತಿ ಇರಲಿ ಸರ್. ಸತ್ಯ ಸರ್, ಸದಸಿದ್ಧ. ಯಾಕೆಂದ್ರೆ ಇವತ್ತು ನಮ್ಮ ಸ್ವಾಭಿಮಾನಿ ಬಳಗದಲ್ಲಿ ನನ್ನ ಜೊತೆ ಒಳ್ಳೊಳ್ಳೆ ಶಕ್ತಿಯಾದಂಥವರು ನನ್ನ ಜೊತೆ ನಿಂತಿದ್ದಾರೆ. ನಿಮ್ಗೆಲ್ಲರಿಗೂ ತಿಳ್ದಂಗೆ ಮುಂದಿನ ಬಾರಿ 5 ತಿಂಗಳಲ್ಲಿ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡ್ತೀನಿ ಅಂತ ಹೇಳಿ ನಿಮ್ ಮುಂದೆ ನಾನು ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ದಂಗೆ ಮಾಡ್ತಾ ಇದ್ದೀನಿ ಸರ್. ಮೇಡಮ್, ಇವತ್ತು ನೀವೆಲ್ಲರೂ ನೋಡಿದ್ರಿ, ಮಹಿಳೆಯರೇ ನಮ್ಮಲ್ಲಿ ಇವತ್ತು ಹೋರಾಟಕ್ಕೆ ಮಹಿಳೆಯರು ಬರೋದು ತುಂಬಾ ಕಷ್ಟ. ನೋಡಿ, ಈಗ ನನ್ಗೆ ಎಡಗಡೆ ಬಲಗಡೆ ಮಹಿಳೆಯರು ನಿಂತಿದ್ದಾರೆ ಅಂದ್ರೆ ನೀವೆಲ್ಲರೂ ಖುಷಿ ಪಡೋಂಥದ್ದು, ನಾನು ಖುಷಿ ಪಡಬೇಕು. ಮಹಿಳೆಯರಿಗೆ ನಾವು ಎಲ್ಲಾ ಕಡೆನೂ ಕೂಡ ಹೆಚ್ಚು ಆದ್ಯತೆ ಕೊಡ್ತಾ ಇದೀವಿ. ಯಾಕಂದ್ರೆ ನಮ್ಮಲ್ಲಿ ಯಾವ್ದು ರಾಜಕೀಯ ಇಲ್ಲ. ನಾನು 3 ಪಕ್ಷಕ್ಕೂ ಕೂಡ ನಾವು ಹೊಗಳ್ತೀವಿ, ಕೆಲವು ಕಡೆ ಬೈತೀವಿ. ಯಾಕಂದ್ರೆ ಎಲ್ಲಿ ಅನ್ಯಾಯ ಆಗುತ್ತಲ್ಲ ನಾವು ನಿಲ್ಬೇಕು. ಯಾವ್ದೋ ಒಂದು ಪಕ್ಷದ ಪರ ನಿಲ್ಬಾರ್ದು. ಹೋರಾಟಗಾರರು ಅಂದ್ರೆ ಪಕ್ಷದ ಪರ ನಿಂತ್ರೆ ನಿಜವಾಗ್ಲೂ ಹೋರಾಟಗಾರ ಆಗಲ್ಲ, ಎಲ್ಲೋ ರೋಲ್ ಕಾಲ್ಗಾರರ ಆಗುತ್ತಾರೆ. ಆದ್ರಿಂದ ನಾವು ಅವ್ರ ವಿರುದ್ಧವಾಗಿ ನಿಲ್ತಾ ಇದೀವಿ. ಕೆಲವು ಅವ್ರು ಒಳ್ಳೆ ಕೆಲಸ ಮಾಡಿದಾಗ ನಾವು ಅವ್ರಿಗೆ ಸಭಾಸ್ಗಿರಿ ಕೊಟ್ಟಿದೀವಿ. ಆದ್ರಿಂದ ಇವತ್ತು ಮಹಿಳೆಯರಿಗೆ ನಮ್ಮ ಸ್ವಾಭಿಮಾನಿ ಬಳಗದಿಂದ 60 ಭಾಗ ಅವ್ರಿಗೆ ಹೆಚ್ಚು ಆದ್ಯತೆ ಕೊಡ್ತಾ ಇದೀವಿ. ಮುಂದೆನೂ ಕೂಡ ಕೊಡ್ತೀವಿ, ನೀವೆಲ್ಲರೂ ಕೂಡ ನೋಡ್ತೀರಿ. ನಮಸ್ಕಾರ, ನನ್ನ ಹೆಸರು ಕಮಲಾ ನಟರಾಜ್ ಅಂತ ಹೇಳಿ. ನಾನು ಕರ್ನಾಟಕ ಸ್ವಾಭಿಮಾನಿ ವೇದಿಕೆಯಲ್ಲಿ ರಾಜ್ಯಾಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಏನು ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಲಿಂಗರಾಜು ಸರ್ ಅವರು
ಯುವಕರಾಗಿದ್ದಾಗಿಂದನೂ ಅವರು ತಮ್ಮನ್ನ ಮುಡುಪಾಗಿ ಇಟ್ಕೊಂಡಂತವ್ರು. ಬೇರೆ ರಾಜ್ಯಾಧ್ಯಕ್ಷರ ಕೈಯಡಿಯಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಇವತ್ತೊಂದು ದಿನ ತಾವೇ ಸ್ವತಃ ಸಂಘ ಸಂಘಟನೆಯನ್ನ ಕಟ್ಟೋದ್ರ ಮೂಲಕ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿ ಅವರು ಇವತ್ತು ಕಾರ್ಯನಿರ್ವಹಿಸ್ತಿದ್ದಾರೆ. ಅವರ ನೇತೃತ್ವದಲ್ಲಿ ನಾವೆಲ್ಲ ಹೆಣ್ಮಕ್ಳು, ನಾನಾಗಿರ್ಬೋದು, ನಮ್ಮ ಜಿಲ್ಲಾಧ್ಯಕ್ಷರಾದ ಮೈತ್ರಿ ರಾಜ್ ಅವರಾಗಿರ್ಬೋದು, ಕಾರ್ಯದರ್ಶಿಯಾದ ಸೌಮ್ಯರಾಗಿರ್ಬೋದು, ರಾಜ್ಯ ಕಾರ್ಯದರ್ಶಿಯಾದ ವಕೀಲರು ಆದ ನಮ್ಮ ಚರಣ್ ಸರ್ ಇರ್ಬೋದು, ಇನ್ನು ಮುಂತಾದ ಅನೇಕ ಯುವಕರು ನಮ್ಮ ಸಂಘಟನೆಯಲ್ಲಿ ಬಹಳ 100-150 ಜನ ಸಂಘಟನೆ ಕಟ್ಕೊಂಡು ನಾವು ಇವತ್ತು ಯಾವಾಗ್ಲೂ ನೊಂದವರ ಪರವಾಗಿ ನಾವು ಧ್ವನಿಯಾಗಿ ನಿಲ್ಬೇಕು, ಶೋಷಣೆಯ ವಿರುದ್ಧ ನಿಲ್ಬೇಕು, ಮತ್ತೆ ನಾಡು ನುಡಿ ದೇಶ ಭಾಷೆಗೋಸ್ಕರ ನಾವು ಪಣ ತೊಟ್ಟು ಹೋರಾಟ ಮಾಡ್ಬೇಕು ಅನ್ನೋ ಕಾರಣದಿಂದ ಇವತ್ತು ಈ ಸಂಘಟನೆಯಲ್ಲಿ ಇದ್ದೀವಿ. ಸಂಘಟನೆಯಲ್ಲಿ ಹೆಚ್ಚು ಪಾಲು ಮಹಿಳೆಯರು ಇರೋದ ಕಾರಣ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡಲೇಬೇಕು. ಹೆಣ್ಮಕ್ಳ ಹಕ್ಕು ಬಾಧ್ಯತೆಗಳ ಬಗ್ಗೆ ಮುಂದಿನ ಪೀಳಿಗೆಗಳಿಗೆ ನಾವು ಪ್ರಚಾರ ಮಾಡಬೇಕು. ಈ ಹೋರಾಟ ಜಾರಿಯಲ್ಲೇ ಇರಬೇಕು ಅನ್ನೋ ಕಾರಣದಿಂದ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಹಮ್ಮಿಕೊಂಡಿದ್ವು. ಇವತ್ತಿನ ದಿನ ಎಲ್ಲರ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ಬೀರಗುಂಡಿ ಬಸವಣ್ಣವರು ಹಾಗೂ ಮಾಜಿ ಮಹಾಪೌರರಾದಂಥ ಪುಷ್ಪಲತಾ ಚಿಕ್ಕಣ್ಣವರು, ಪ್ರೊಫೆಸರ್ಗಳಾದಂಥ ಕೆ ಸೌಭಾಗ್ಯವತಿಯವರು, ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಯಾದಂಥ ಕೃಷ್ಣಕುಮಾರಿ ಮೇಡಮ್ ಅವರು, ಇನ್ನೂ ಅನೇಕ ಮುಂತಾದ ಗಣ್ಯರು ಬಂದು ಇವತ್ತೊಂದು ದಿನ ನಮ್ಮ ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸಿ ಯಶಸ್ವಿಯಾಗಿ ಇವತ್ತು ಕಾರ್ಯಕ್ರಮನ ನಡೆಸ್ಕೊಂಡಿದ್ವಿ. ಹಾಗೂ ನಮ್ಮ ಕರೆಗೆ ಹೋಗೊಟ್ಟು ಬಂದಂತ ಎಲ್ಲ ಸ್ನೇಹಿತರು ಎಲ್ಲರಿಗೂ ಇವತ್ತಿನ ಕಾರ್ಯಕ್ರಮ ಯಶಸ್ವಿಗೆ ರೂವಾರಿಯಾದಂತ ಎಲ್ಲ ನನ್ನ ಸ್ನೇಹಿತರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ.